ಶ್ರೀರಾಮನಿಗೂ ಹಾಗೂ ಕರ್ನಾಟಕಕ್ಕೂ ಒಂದು ಅವಿನಾಭಾವ ನಂಟಿರುವಂಥದ್ದು ಬಿಡಿಸಲಾಗದ ಸಂಬಂಧ. ಶ್ರೀರಾಮನಿಗೆ ಸಂಬಂಧಪಟ್ಟಂತ ಅನೇಕ ಕುರುಹುಗಳು ಕೂಡ ಕರ್ನಾಟಕದಲ್ಲಿ ಪತ್ತೆಯಾಗಿದೆ. ಬಹಳ ಪ್ರಮುಖವಾಗಿ ಶ್ರೀರಾಮ ಮಂದಿರ ನಿರ್ಮಾಣ ಕಾರ್ಯದಲ್ಲಿ ಕರ್ನಾಟಕದ ಕೊಡುಗೆ ಕೂಡ ಬಹಳ ಅಪಾರವಾಗಿರುವಂಥದ್ದು. ಈ ಬಗ್ಗೆ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ದಶಕಗಳ ಹೋರಾಟದ ಪ್ರತೀಕವಾಗಿ ಅಯೋಧ್ಯೆಯಲ್ಲಿ ಭವ್ಯವಾದ ಶ್ರೀರಾಮ ಮಂದಿರ ಉದ್ಘಾಟನೆಗೆ ಸಜ್ಜಾಗಿದೆ. ಕೋಟ್ಯಾಂತರ ಹಿಂದೂಗಳ ಕನಸು ನನಸಾಗಲು ಕೆಲವೇ ದಿನಗಳು ಬಾಕಿ. ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಗೆ ದಿನಗಣನೆ ಶುರುವಾಗಿದೆ. 22 ಜನವರಿಗಾಗಿ ಇಡೀ ದೇಶದ ಜನ ತುದಿಗಾಲಲ್ಲಿ ನಿಂತಿದ್ದಾರೆ. ಅಯೋಧ್ಯೆ ಶ್ರೀರಾಮ ಮಂದಿರ ಬಾಲರಾಮನನ್ನ ಕಣ್ತುಂಬಿಕೊಳ್ಳಲು ಕಾತುರದಿಂದ ಕಾಯ್ತಿದ್ದಾರೆ. ಇನ್ನು ರಾಮನೂರಿನ ಸಂಭ್ರಮ ನಿಮ್ಮ ಮನೆಗೆ ನೇರ ಪ್ರಸಾರ. ಅಯೋಧ್ಯೆಯಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಿದೆ. ಅಯೋಧ್ಯೆಯ ಪ್ರತಿ ಸುದ್ದಿ, ಐತಿಹಾಸಿಕ ಕ್ಷಣದ ಇಂಚಿಂಚು ಮಾಹಿತಿ ಕೊಡ್ತಿದ್ದೇವೆ. ರಿಪಬ್ಲಿಕ್ ಕನ್ನಡದ ಸ್ಮಿತಾ ರಂಗನಾಥ್ ಅಯೋಧ್ಯೆಯ ಇತಿಹಾಸದ ಜೊತೆ ಪ್ರತಿದಿನ ತಾಜಾ ಸುದ್ದಿ ಹಾಗೂ ಲೇಟೆಸ್ಟ್ ಅಪ್ಡೇಟ್ಗಳನ್ನು ಕೊಡ್ತಿದ್ದಾರೆ. ರಿಪಬ್ಲಿಕ್ ಕನ್ನಡದ ಸಮಸ್ತ ವೀಕ್ಷಕರಿಗೆ ಅಯೋಧ್ಯೆಯಿಂದ ಮತ್ತೊಮ್ಮೆ ಶುಭ ಮುಂಜಾನೆ. ರಾಮ ಮಂದಿರ ನಿರ್ಮಾಣದಲ್ಲಿ ರಾಜ್ಯದ ಕೊಡುಗೆ ಅಪಾರ. ಮಂದಿರ ಅಡಿಪಾಯಕ್ಕೆ ಕರ್ನಾಟಕದ ಕಲ್ಲು ಬಳಸಲಾಗಿದೆ. ಈ ಕೆಲಸದಲ್ಲಿ ಕನ್ನಡಿಗರ ಪಾತ್ರ ಮಹತ್ವದಾಗಿದೆ. ಇಲ್ಲಿ ಬಲಗಡೆ ಇಲ್ಲಿ ಧ್ವಜ ನೋಡ್ತಾ ಇರ್ಬೋದು. ಇಲ್ಲಿ ಶ್ರೀರಾಮನ ಧ್ವಜ ಇದೆಯಲ್ಲ, ಅಲ್ಲಿ ಕೆಳಗಡೆ ನೋಡಿದಾಗ ನೀವು ಗ್ರೇ ಕಲರಲ್ಲಿ ಏನು ಗ್ರಾನೈಟ್ ಕಾಣಿಸ್ತಾ ಇದೆ, ಅದು ನಿಮ್ಗೆ 2 ಲೇಯರ್ ಆ ಥರ ಕಾಣಿಸ್ತಾ ಇದೆ. ಅದು ಟೋಟಲ್ ಅದು 21 ಅಡಿ ಇರೋದು. ಆ್ಯಕ್ಚುಲಾಗಿ 21 ಅಡಿ ಇದೆಲ್ಲ 7 ಲೇಯರ್ಸ್ ಇರೋದು ಇದರಲ್ಲಿ. ಅಷ್ಟರಲ್ಲಿ ಒಂದು ನಮ್ಮೆಲ್ಲ ನಮ್ಮ ಕರ್ನಾಟಕದ ಬಹುಪಾಲು ನಮ್ಮ ಕರ್ನಾಟಕದ ಕಲ್ಲೇ ಬಂದಿರೋದು. ಇದರಲ್ಲಿ ಒಂದು 60 to 70% ಹೇಳಿದ್ರೆ 17,500 ಕಲ್ಲಲ್ಲಿ 11,000 ಕಲ್ಲು ನಮ್ಮ ಹನುಮಾನ್ ಗ್ರಾನೈಟ್ಸಿಂದನೇ ಬಂದಿದೆ. ಒಟ್ಟಲ್ಲಿ ಮೇಜರ್ ಇದು ಹೇಳ್ಬೇಕಾದ್ರೆ ನಮ್ಮ ಹನುಮಾನ್ ಗ್ರಾನೈಟ್ಸು ಕರ್ನಾಟಕದಿಂದನೇ ಇಲ್ಲಿ ಬಂದಿದೆ ಅಂತ ಹೇಳ್ಬೋದು ಇದರಲ್ಲಿ. ಇನ್ನು ಅಯೋಧ್ಯೆಯ ಸರಯೂ ನದಿ ತಟದಲ್ಲಿ ಗಂಗಾರತಿ ನೆರವೇರಿಸಲಾಯಿತು. ಮೈಸೂರಿನ ಎಡತೊರೆ ಯೋಗಾನಂದೇಶ್ವರ ಸರಸ್ವತಿ ಮಠದ ಶ್ರೀ ಶಂಕರ ಭಾರತಿ ಸ್ವಾಮೀಜಿ ನೇತೃತ್ವದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ನಡೆದವು. ಬಳಿಕ ಶ್ರೀಗಳನ್ನ ಸ್ಮಿತಾ ರಂಗನಾಥ್ ಮಾತನಾಡಿಸಿದ್ರು. ಬಹಳ ವರ್ಷಗಳ ನಿರೀಕ್ಷೆಯಲ್ಲಿದ್ದರು ಜನ, ಈಗ ಆಗ್ತಾ ಇರೋದು ಸಂತೋಷ ತಂದಿದೆ. ಸಾಕಷ್ಟು ಹೋರಾಟಗಳು, ಸಂಘರ್ಷಗಳಾಯಿತು, ಯಾವಾಗ ಆಗುತ್ತೆ ಅಂತ ಹೇಳಿ ಕಾತರರಾಗಿದ್ರು. ಈ ಕಾಲಕ್ಕೆ ಆಗ್ತಿದೆ, ಈಗಲೇ ಆಗ್ತಾ ಇರೋದು, ನಾವೆಲ್ಲರೂ ಕೂಡ ಅದನ್ನು ಕಣ್ತುಂಬಿಕೊಳ್ಳೋದು ಎಷ್ಟು ಮಹತ್ವಪೂರ್ಣವಾಗಿದೆ ಅಂತ ಹೇಳಿ ಅದು ಸಂದೇಹವೇ ಇಲ್ಲ. ಶ್ರೀರಾಮನ ಜನ್ಮಭೂಮಿಯಲ್ಲಿ ರಾಮನ ಒಂದು ಪ್ರತಿಷ್ಠೆ ಪುನಃ ಆಗ್ತಾ ಇದೆ ಅಂದಾಗ ಈ ಕಾಲದಲ್ಲಿದ್ದ ನಮ್ಮೆಲ್ಲರಿಗೂ ಕೂಡ ಒಂದು ಮಹಾ ಧನ್ಯತಾ ಭಾವ.